ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವ ವಿಷಯದ ಬಗ್ಗೆ ಅಂತ ಹೇಳಿದರೆ ಏಪ್ರಿಲ್ 12 ಆಯಿತಾ. ಏಪ್ರಿಲ್ 12 ಯಾರು ಕೂಡ ಮರಿಬೇಡಿ. ಆ ದಿವಸ ಹನುಮ ಜಯಂತಿ. ನಿಮಗೆ ಎಷ್ಟೋ ವರ್ಷದಿಂದ ಆಸೆ ಪಟ್ಟಿದ್ದೆಲ್ಲ ನೆರವೇರಲಿಲ್ಲ. ನಿಮ್ಮ ಜಾಗ ಕೋರ್ಟಲ್ಲಿದೆ ಅಥವಾ ನಿಮಗೆ ಕೋರ್ಟಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ನಿಮಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಥವಾ ನಿಮಗೆ ಒಳ್ಳೆ ನೌಕರಿ ಸಿಗಬೇಕು ಅಥವಾ ನಿಮ್ಮ ಮನೆ ಸಮೃದ್ಧಿ ಆಗಬೇಕು ಅಂತ ಹೇಳ್ಕೊಂಡಿದ್ರೆ ಈ ದಿವಸ ಮಿಸ್ ಮಾಡದೆ ನಾನು ಹೇಳಿದ ಕೆಲಸವನ್ನು ಮಾಡಿ. ಮತ್ತು ಯಾವ ಯಾವ ಸಮಸ್ಯೆಗೆ ಯಾವ ಯಾವ ದೇವರ ಅಂದರೆ ಆಂಜನೇಯನ ಫೋಟೋ ಇಟ್ಕೋಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ. ಯಾವ ದಿಕ್ಕಿನಲ್ಲಿ ಯಾವ ಆಂಜನೇಯನ ಫೋಟೋ ಇಟ್ಕೊಂಡ್ರೆ ನಿಮಗೆ ಯಾವ ಕೆಲಸ ಆಗ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಖಂಡಿತ ವಿಡಿಯೋ ಕೊನೆ ತನಕ ನೋಡಿ. ಆವಾಗನೇ ಹೇಳಿದೆ ನಾನು ಏಪ್ರಿಲ್ 12ಕ್ಕೆ ಹನುಮ ಜಯಂತಿ ಅಂತ. ನೀವು ಏನು ಮಾಡಬೇಕು ಅಂತ ಹೇಳಿದರೆ ಬೆಳಿಗ್ಗೆ ತಲೆ ಸ್ನಾನ ಮಾಡಿಕೊಂಡು ಆಯಿತಾ. ಏಪ್ರಿಲ್ 12ನೇ ತಾರೀಕಿಗೆ ಬೆಳಿಗ್ಗೆ ತಲೆ ಸ್ನಾನ ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು ದೇವರ ಮುಂದೆ. ಸಂಕಲ್ಪ ಅಂತ ಹೇಳಿದರೆ ನಿಮಗೆ ಮನಸ್ಸಲ್ಲಿ ಯಾವ ಆಸೆ ಉಂಟು ನೋಡಿ, ಆ ಆಸೆಯ ಬಗ್ಗೆ ಸಂಕಲ್ಪ ಮಾಡಿಕೊಳ್ಳಿ. ಆಮೇಲೆ 5 ಸಲ ಆಯಿತಾ, ಆ ದಿವಸ ಹನುಮ ಜಯಂತಿಯ ದಿವಸ 5 ಸಲ ಹನುಮಾನ್ ಚಾಲಿಸವನ್ನು ಹೇಳಿ. ನಿಮಗೆ ಹೇಳಲಿಕ್ಕೆ ಆದರೆ ಹೇಳಿ, ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ನಿಮಗೆ ಯೂಟ್ಯೂಬಲ್ಲಿ ಆರಾಮಾಗಿ ಸಿಗ್ತದೆ ಆಯಿತಾ. 5 ಸಲ ಹನುಮಾನ್ ಚಾಲಿಸ ಕೇಳಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ 21 ಇಲ್ಲದಿದ್ದರೆ 11 ವೀಳ್ಯದೆಲೆ. ವೀಳ್ಯದೆಲೆ ಅಂದರೆ ಗೊತ್ತುಂಟಲ್ಲ, ಎಲೆ ಅಡಿಕೆ ತಿಂತ ನೋಡಿ. ಅಂದರೆ ಕೆಲವರಿಗೆ ವೀಳ್ಯದೆಲೆ ಅಂದರೆ ಕೆಲವೊಂದು ಕಡೆಯಲ್ಲಿ ಗೊತ್ತಾಗೋದಿಲ್ಲ, ಆ ಕಾರಣಕ್ಕೆ ಹೇಳಿದ್ದು. ಎಲೆ ಅಡಿಕೆ ತಿಂತ ನೋಡಿ ಅಂಥದ್ದು ಎಲೆ ಆಯಿತಾ, ವೀಳ್ಯದೆಲೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಕಲಶಕ್ಕೆ ಎಲೆ ಇಡ್ತೇವೆ ನೋಡಿ, ಆ ಎಲೆಯನ್ನು ತಗೊಂಡು ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನೆನ್ಪಿಟ್ಕೊಳ್ಳಿ, 21 ಎಲೆ ಅಥವಾ 11 ಎಲೆಯನ್ನು ತೊಗೊಳ್ಬೇಕು. ಅದರಲ್ಲಿ ಚಂದನದಿಂದ ಆಯಿತಾ, ಚಂದನ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಚಂದನ ಕೊಡಿ ಅಂತ ಹೇಳಿದರೆ ಸಿಗ್ತದೆ ಆಯಿತಾ. ಚಂದನ ತಗೊಬಂದು ಶ್ರೀರಾಮ್ ಅಂತ ಹೇಳ್ಕೊಂಡು ಬರಿಬೇಕು ಆಯಿತಾ. ಆ ಅಷ್ಟೂ ಎಲೆಯಲ್ಲಿ ಕೂಡ ಶ್ರೀರಾಮ್ ಅಂತ ಬರೆದು ಅದನ್ನು ಒಂದು ಹಾರದ ರೀತಿಯಲ್ಲಿ ಮಾಡಿ, ಮನೆಯಲ್ಲೇ ಮಾಡ್ಕೊಳ್ಳಿ ಅದನ್ನು ಹಾರದ ರೀತಿಯಲ್ಲಿ ಮಾಡಿ. ನಿಮಗೆ ಯಾವ ಹತ್ತಿರ ದೇವಸ್ಥಾನ ಉಂಟು ನೋಡಿ, ಆಂಜನೇಯಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಆ ಹಾರವನ್ನು ಕೊಟ್ಟು ಬನ್ನಿ. ಇವಾಗ ವೀಳ್ಯದಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವವರು ತುಳಸಿಯಿಂದ ಕೂಡ ಮಾಡ್ಬೋದು. ನೀವು ತುಳಸಿ ಏನು ಮಾಡಿ ಅಂತ ಹೇಳಿದರೆ ತುಳಸಿಯ ಮಾಲೆ ಮಾಡಬೇಕು. ಆ ತುಳಸಿ ಎಲೆಯಲ್ಲಿ ಕೂಡ ಹಾಗೆ ಏನು ಮಾಡಬೇಕು ಅಂತ ಹೇಳಿದರೆ ಶ್ರೀರಾಮ್ ಅಂತ ಹೇಳ್ಕೊಂಡು ಬರೀಬೇಕು. ಚಂದನದಲ್ಲೇ ಬರೆಯಿರಿ, ಶ್ರೀರಾಮ್ ಅಂತ ಹೇಳ್ಕೊಂಡು ಬರೆದು ಉಂಟಲ್ಲ, ಅದನ್ನು ಕೂಡ ನೀವು ಆಂಜನೇಯ ದೇವಸ್ಥಾನ, ನಿಮಗೆ ಎಲ್ಲಿ ಹತ್ತಿರ ಉಂಟು ನೋಡಿ ಆಂಜನೇಯ ದೇವಸ್ಥಾನಕ್ಕೆ ಏಪ್ರಿಲ್ 12ಕ್ಕೆ ಕೊಟ್ಟು ಬಂದರೆ ನಿಮ್ಮ ಆಸೆ, ನಿಮಗೆ ಏನು ಮನಸ್ಸಿನಲ್ಲಿ ಆಸೆ ಇಟ್ಕೊಂಡಿದೆ ನೋಡಿ, ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಅದು 100ಗೆ 100% ನೆರವೇರುತ್ತೆ ಆಯಿತಾ. ನಿಮಗೆ ಎಂತಹ ಎಷ್ಟೇ ಕಠಿಣವಾದ ಆಸೆ ಇದ್ದರೂ ಕೂಡ ಆ ದಿವಸ ನೆರವೇರ್ತದೆ. ಮತ್ತು ಮತ್ತೊಂದು ಕೆಲಸ ಮಾಡಬೇಕು ಅಂತ ಹೇಳಿದರೆ, ಇವಾಗ ಕೆಲವರು ಕಮೆಂಟ್ ಮಾಡ್ಬೋದು ಏನಂತ ಹೇಳಿದರೆ, ನಾವು ಹಾರ ತಗೊಂಡು ಹೋದರೆ ಅವರು ಅಲ್ಲಿ ಪುರೋಹಿತರು ದೇವರಿಗೆ ಹಾಕೋದಿಲ್ಲ, ಅಲ್ಲೇ ಇಡ್ತಾರೆ, ಹಾಗೆ ಎಲ್ಲ ಹೇಳ್ಬೋದು ಆಯಿತಾ. ನೀವು ಒಂದು ಸಲ ಆ ಮಾಲೆಯನ್ನು ಮನಸ್ಪೂರ್ವಕವಾಗಿ ಇದು ಭಕ್ತಿಯಿಂದ ಮಾಡಿದರೆ ಉಂಟಲ್ಲ, ಅದನ್ನು ನೀವು ದೇವಸ್ಥಾನದ ಒಳಗಡೆ ತೊಗೊಂಡು ಹೋದರೆ ಸಾಕಾಗ್ತದೆ. ದೇವರಿಗೆ ಹಾಕಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ. ಕೆಲವೊಂದು ಕಡೆ ಪುರೋಹಿತರು ಹಾಕ್ತಾರೆ, ನೀವು ಹಾಕ್ಲಿಕ್ಕೆ ಹೇಳಿ, ಹಾಕಲಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಎಂಥ ತೊಂದರೆ ಆಗೋದಿಲ್ಲ. ನಿಮಗೆ ನೀವು ಎನಿಸಿದ್ದು 100% ಆಗೇ ಆಗ್ತದೆ. ಆ ಕಾರಣದಿಂದ ಭಯ ಬೀಳೋದು ಬೇಡ. ನಾವು ತೊಗೊಂಡು ಹೋಗಿದ್ವಿ, ಅಷ್ಟು ಕಷ್ಟಪಟ್ಟು ಮಾಡಿದ್ವಿ, ಆದರೂ ಕೂಡ ನಮಗೆ ಅವರು ಹಾಕಲಿಲ್ಲ, ಅಲ್ಲೇ ಇಟ್ಟರು ಸೈಡಲ್ಲಿ ಅಂತ ಹೇಳ್ಕೊಂಡು ಎಣಿಸಿದ್ರು ಕೂಡ ಏನು ತಲೆ ಬಿಸಿ ಮಾಡಿಕೊಳ್ಳೋದು ಬೇಡ ಆಯಿತಾ. ನೀವು ಆವಾಗಲೇ ನಾನು ಹೇಳಿದೆ ಏನಂತ ಹೇಳಿದರೆ, ಕೆಲವೊಂದು ಆಂಜನೇಯನ ಫೋಟೋವನ್ನು ಕೆಲವೊಂದು ದಿಕ್ಕಿನಲ್ಲಿ ಇಟ್ಟರೆ, ನೀವು ಅಂದರೆ ನಿಮ್ಮ ಮನೆಯ ಕೆಲವೊಂದು ದಿಕ್ಕಿನಲ್ಲಿ ಇಟ್ಟರೆ ಉಂಟಲ್ಲ, ನಿಮಗೆ ನೀವು ಎಣಿಸಿದ್ದು ಕಾರ್ಯ ಆಗ್ತದೆ ಅಂತ ಹೇಳ್ಕೊಂಡು ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಸರಿಯಾಗಿ ವಿಡಿಯೋ ನೋಡಿ, ಯಾವ ದಿಕ್ಕಿನಲ್ಲಿ ಯಾವ ಆಂಜನೇಯನ ಫೋಟೋ ಇಡಬೇಕು, ಯಾವ ಆಂಜನೇಯನ ಫೋಟೋ ಇಟ್ಕೊಂಡ್ರೆ ನಿಮಗೆ ಯಾವ ಕೆಲಸ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ ಕೆಲವರ ಮನೆಯಲ್ಲಿ ದೇವರದ್ದು ಮನೆಯಲ್ಲಿ ಇದು ಇಟ್ಟಿರ್ತಾರೆ, ಅಂದರೆ ಆಂಜನೇಯಂದು ಫೋಟೋ ಇಟ್ಟಿರ್ತಾರೆ, ಅದಕ್ಕೆ ಅದರದ್ದು ಅರ್ಥನೇ ಗೊತ್ತಿರೋದಿಲ್ಲ, ಯಾವ ಕಾರಣ ಆ ಫೋಟೋದ ಅರ್ಥ ಗೊತ್ತಿರೋದಿಲ್ಲ, ಸುಮ್ಮನೆ ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಇಟ್ಟಿರ್ತಾರೆ. ಆ ಕಾರಣದಿಂದ ನಿಮಗೆ ಆಸೆ, ನಿಮ್ಮ ಆಸೆ ನೆರವೇರಬೇಕಾದ್ರೆ ಉಂಟಲ್ಲ, ನೀವು ಯಾವುದೋ ಆಂಜನೇಯಂದು ಫೋಟೋ ತಂದು ಇಟ್ಟರೆ ಪ್ರಯೋಜನ ಇಲ್ಲ ಆಯಿತಾ. ನಿಮಗೆ ಒಂದೊಂದು ಆಸೆಗೆ ಒಂದೊಂದು ಆಂಜನೇಯಂದು ಫೋಟೋ ಸಿಗ್ತದೆ. ಅಂತಹ ಫೋಟೋವನ್ನು ನೀವು ಏಪ್ರಿಲ್ 12ನೇ ತಾರೀಕಿಗೆ ನಿಮಗೆ ಅಂಗಡಿಯಲ್ಲಿಂದ ತಗೊಬಂದು ಫೋಟೋವನ್ನು ಇಟ್ಕೊಳ್ಳಿ. ಈಗ ಕೆಲವರು ಹೇಳ್ಬೋದು ಏನಂತ ಹೇಳಿದರೆ ಆಂಜನೇಯಂದು ಫೋಟೋ ಮನೆಯಲ್ಲಿ ಇಟ್ಕೊಳ್ಬಹುದಾ ಅಂತ ಹೇಳ್ಕೊಂಡು ಆಯಿತಾ. ನಿಮಗೆ ಒಂದು ವೇಳೆ ಪದ್ಧತಿ ಇಲ್ಲ, ನಮಗೆ ಇಟ್ಕೊಳ್ಳೇಬಾರ್ದು ಅಂತ ಹೇಳ್ಕೊಂಡಿದ್ರೆ ನೀವು ದಯವಿಟ್ಟು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಆಂಜನೇಯಂದು ಫೋಟೋ ಇಟ್ಕೊಂಡಿರ್ತಾರೆ. ನಿಮಗೆ ಒಂದು ವೇಳೆ ಪದ್ಧತಿ ಇಲ್ಲ ಅಂದರೆ ದಯವಿಟ್ಟು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಇಟ್ಟರೆ ಎಂಥ ತೊಂದರೆ ಆಗೋದಿಲ್ಲ ಅಂತ ಹೇಳಿದರೆ ಇಡಿ. ಯಾಕಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಕೇಳ್ತಾರೆ, ಆಂಜನೇಯಂದು ಫೋಟೋ ಮನೆಯಲ್ಲಿ ಇಡಬಾರ್ದು ಹಾಗೆ ಹೀಗೆ ಅಂತ ಆಯಿತಾ. ಅದು ಯಾವ ದಿಕ್ಕಿನಲ್ಲಿ ಇಡಬೇಕು ನೋಡಿ, ಆ ದಿಕ್ಕಿನಲ್ಲಿ ಇಟ್ಟರೆ ಎಂಥ ಸಹ ತೊಂದರೆ ಆಗೋದಿಲ್ಲ. ನಾವು ಹೇಗೆಗೂ ಇಟ್ಟರೆ ಮಾತ್ರ ಅದು ಮನೆಗೆ ತೊಂದರೆ ಆಗೋದು, ಬಿಟ್ಟರೆ
ಕರೆಕ್ಟಾದ ದಿಕ್ಕಿನಲ್ಲಿ ಕರೆಕ್ಟಾದ ಆಂಜನೇಯಂದು ಫೋಟೋ ಇಟ್ಟರೆ ಎಂಥ ಸಹ ತೊಂದರೆ ಆಗೋದಿಲ್ಲ. ಇವಾಗ ಫಸ್ಟ್ ನಾವು ಏನಂತ ಹೇಳಿದರೆ, ಆರೋಗ್ಯದ ಸಮಸ್ಯೆ ಇರುವವರು, ಈಗ ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಇರ್ತದೆ, ಹಣಕಾಸಿನ ಸಮಸ್ಯೆ ಇರುವುದಿಲ್ಲ, ಬೇರೆ ಯಾವ ಸಮಸ್ಯೆ ಕೂಡ ಇರುವುದಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇರ್ತದೆ, ಅಂಥವರು ಯಾವ ಆಂಜನೇಯಂದು ಫೋಟೋ ಇಡಬೇಕು ಅಂತ ಹೇಳಿದರೆ, ಸಂಜೀವಿನಿ ಪರ್ವತವನ್ನು ಕೈಯಲ್ಲಿ ಇಟ್ಕೊಂಡಿರುವ ಆಂಜನೇಯಂದು ಫೋಟೋ ಸಿಗ್ತದೆ ಆಯ್ತಾ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದನ್ನು ಇಟ್ಕೊಂಡಿರ್ತಾರೆ ಆಯ್ತಾ. ನಿಮಗೆ ಅದು ಆರೋಗ್ಯದ ಸಮಸ್ಯೆ, ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದ್ದರೆ ಮಾತ್ರ ನೀವು ಸಂಜೀವಿನಿ ಎತ್ಕೊಂಡಿರುವ ಇದು ಫೋಟೋ ಇಟ್ಕೊಂಡಿದ್ರೆ ನಿಮಗೆ ಅದು ಆರೋಗ್ಯದ ಸಮಸ್ಯೆ ಹೋಗ್ತದೆ. ಅದು ಕೂಡ ನೀವು ಉಂಟಲ್ಲ ನಾರ್ತ್ ಈಸ್ಟ್ ಜಾಗದಲ್ಲಿ ಇಡಬೇಕು ಆಯ್ತಾ. ಆಂಜನೇಯಂದು ಫೋಟೋ, ಸಂಜೀವಿನಿ ಪರ್ವತ ಹಿಡ್ಕೊಂಡಿರುವ ಆಂಜನೇಯಂದು ಫೋಟೋ ನಾರ್ತ್ ಈಸ್ಟ್ ಜಾಗದಲ್ಲಿ ಮಾತ್ರ ಇಟ್ಟರೆ ನಿಮಗೆ ಆರೋಗ್ಯದ ಸಮಸ್ಯೆ ಹೋಗ್ತದೆ. ಮತ್ತು ಸಂಜೀವಿನಿ ಪರ್ವತದ ಫೋಟೋ ಇಟ್ಕೊಂಡು ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಹೇಳಿದರೆ ಆಗೋದಿಲ್ಲ. ಆರೋಗ್ಯದ ಸಮಸ್ಯೆ ಇರುವವರು ಮಾತ್ರ, ಅಂದರೆ ನಿಮ್ಮ ಮನೇಲಿ ತುಂಬ ಆರೋಗ್ಯದ ಸಮಸ್ಯೆ ಬರ್ತಾ ಉಂಟು, ಪದೇ ಪದೇ ಮನೆಯಲ್ಲಿ ಯಾರಾದರೂ ಹುಷಾರು ತಪ್ಪಿದ್ದಾರೆ ಅಂತ ಹೇಳಿದ್ರೆ ಸಂಜೀವಿನಿ ಪರ್ವತ ಇಟ್ಕೊಂಡಿರುವ ಆಂಜನೇಯ ಅಂತ ಫೋಟೋವನ್ನು ತಂದು ಆ ದಿವಸ ಇಡಿ. ಇವಾಗ ಎರಡನೇದೇನಂತ ಹೇಳಿದರೆ, ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ತುಂಬ ಕಡಿಮೆ ಇದೆ, ನನಗೆ ಯಾವ ವಿಷಯದಲ್ಲೂ ಕೂಡ ಕಾನ್ಫಿಡೆಂಟ್, ನಾನು ಮುಂದೆ ಬರ್ತೇನೆ ಅಂತ ಹೇಳ್ಕೊಂಡೆ ನನಗೆ ಗೊತ್ತಿಲ್ಲ, ಎಂತಾದರೂ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೇವೆ ಅದರಲ್ಲಿ ನಮಗೆ ಸೋಲು ಬರ್ತದೆ, ಎಂತ ಮಾಡೋದು ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ ನೋಡಿ ಕೆಲವರಿಗೆ. ಮತ್ತು ಓದುವಾಗ ಕೂಡ ಹಾಗೆ ಮಕ್ಕಳಿಗೆ, ಅಂದರೆ ಕಾನ್ಫಿಡೆಂಟೇ ಇರುವುದಿಲ್ಲ, ನಾನು ಆ ಕೆಲಸ ಮಾಡ್ತೇನೆ, ನನಗೆ ಓದಲಿಕ್ಕೆ ಆಗ್ತದೆ, ಅದೆಲ್ಲ ಏನು ಇರುವುದಿಲ್ಲ ನೋಡಿ. ಅಂಥವರೆಲ್ಲ ಯಾವ ಫೋಟೋ ಹಿಡ್ಕೊಳ್ಬೇಕು ಅಂತ ಹೇಳಿದರೆ, ವೀರ ಆಂಜನೇಯಂದು ಫೋಟೋ ಸಿಗ್ತದೆ, ಗದೆ ಹಿಡ್ಕೊಂಡಿರೋದು ಫೋಟೋ ಸಿಗ್ತದೆ, ವೀರ ಆಂಜನೇಯ ಫೋಟೋ. ಅದನ್ನು ಸೌತ್ ಈಸ್ಟ್ ಜಾಗದಲ್ಲಿ ಇಡಬೇಕು ಆಯಿತಾ. ಸೌತ್ ಈಸ್ಟ್, ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಬೇಕು ಅಂತ ಹೇಳ್ಕೊಂಡಾದರೆ ಸೌತ್ ಈಸ್ಟ್ ಜಾಗದಲ್ಲಿ ವೀರ ಆಂಜನೇಯಂದು ಫೋಟೋ ತಂದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನೀವು ಫೋಟೋ ಇಟ್ಕೊಂಡ್ರೆ ಉಂಟಲ್ಲ, ನಿಮ್ಮದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತದೆ, ನಿಮಗೆ ಎಂತ ಬೇಕಾದರೂ ಸಾಧನೆ ಮಾಡಲಿಕ್ಕೆ ಆಗ್ತದೆ ಆಯಿತಾ. ಹೆದರ್ಬೇಕಂತಲೇ ಇಲ್ಲ, ಯಾವುದಕ್ಕೂ ಕೂಡ ನುಗ್ಗಿಕೊಂಡು ಹೋಗ್ಬೋದು. ಹನುಮಾನ್ ನೋಡಿ ಗದೆ ಇಟ್ಕೊಂಡಿರ್ತಾರಲ್ಲ, ಅಂತಹ ಫೋಟೋ ಇಟ್ಕೊಂಡ್ರೆ ಯಾವುದಕ್ಕೂ ಕೂಡ ಭಯ ಬೀಳುವ ಅಗತ್ಯ ಇಲ್ಲ. ನೀವು ಏನು ಮಾಡಿದರೂ ಕೂಡ ಯಶಸ್ಸು ನಿಮ್ಮ ಸೈಡಲ್ಲೇ ಇರ್ತದೆ. ಇವಾಗ ಮನೆಯಲ್ಲಿ ಸದಾ ಜಗಳ ಆಗ್ತದೆ, ಕಿರಿಕಿರಿ ಆಗ್ತದೆ, ನಿಮಗೆ ಮನೆಗೆ ಹೋಗಲಿಕ್ಕೆ ಇಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ಮನೆಗೆ ಹೋದರೆ ಎಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು, ಅಂಥವರೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ನಾರ್ತ್ ಈಸ್ಟ್ ಜಾಗದಲ್ಲಿ ಆಯಿತಾ, ನಾರ್ತ್ ಈಸ್ಟ್ ಜಾಗದಲ್ಲಿ ನೀವು ಮೆಡಿಟೇಷನ್ ಮಾಡೋದು, ಅಂದರೆ ಕಣ್ಣು ಮುಚ್ಕೊಂಡು ಇದು ಯೋಗ ಮಾಡುವಂತಹದ್ದು ಆಂಜನೇಯಂದು ಫೋಟೋ ಸಿಗ್ತದೆ. ಆ ಫೋಟೋವನ್ನು ನೆನ್ಪಿಟ್ಕೊಳ್ಳಿ, ನಾರ್ತ್ ಈಸ್ಟ್ ಜಾಗದಲ್ಲಿ ಮಾತ್ರ ಇಡಬೇಕು, ಅದನ್ನು ಬಿಟ್ಟು ಎಲ್ಲೆಲ್ಲ ಇಟ್ಟರೆ ಪ್ರಯೋಜನ ಇಲ್ಲ. ನಾನು ಹೇಳುವ ದಿಕ್ಕನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಆಯಿತಾ. ಆ ಥರ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮೆಡಿಟೇಷನ್ ಮಾಡುವಂತಹ ಆಂಜನೇಯಂದು ಫೋಟೋ ಇಟ್ಕೊಟ್ರೆ, ನಾನು ಸೈಡಲ್ಲಿ ಫೋಟೋ ಎಲ್ಲ ಹಾಕ್ತೇನೆ ಆಯಿತಾ. ಆ ಥರದ್ದು ಫೋಟೋ ಇಟ್ಟರೆ ನಿಮ್ಮ ಮನೆಯಲ್ಲಿ ಜಗಳ ಕಡಿಮೆ ಆಗ್ತದೆ. ಮತ್ತು ಯಾವ ಯಾವ ದಿಕ್ಕಿನಲ್ಲಿ ಇಡಲಿಕ್ಕೆ ಹೋಗಬೇಡಿ, ನಾನು ಹೇಳಿದ ದಿಕ್ಕಿನಲ್ಲಿ ಸರಿಯಾಗಿ ಇಡಿ. ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಜಗಳ ಕಡಿಮೆ ಆಗ್ತದೆ, ಜಗಳನೇ ಆಗುವುದಿಲ್ಲ. ಇವಾಗ ಮನೆಯಲ್ಲಿ ಸಮೃದ್ಧಿ ಆಗಿರಲು, ಅಂದರೆ ನಿಮ್ಮ ಮನೇಲಿ ತುಂಬ ಕಷ್ಟ ಉಂಟು, ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಆವಾಗ ಯಾವ ಆಂಜನೇಯಂದು ಫೋಟೋ ಇಡಬೇಕು ಅಂತ ಹೇಳಿದರೆ, ಅಭಯ ಹಸ್ತ ತೋರಿಸಿ, ಅಂದರೆ ಹಸ್ತ ಹೀಗೆ ಇಟ್ಕೊಂಡಿರ್ತಾರೆ ನೋಡಿ, ಅಭಯ ಹಸ್ತ ತೋರಿಸಿರುವ ಆಂಜನೇಯಂದು ಫೋಟೋವನ್ನು ಸೌತ್ ದಿಕ್ಕಿನಲ್ಲಿ ಇಡಬೇಕು. ಸೌತ್ಗೆ ಮುಖ ಮಾಡಿ ಅದು ಆಂಜನೇಯಂದು ಫೋಟೋ ಇಟ್ಟರೆ ಉಂಟಲ್ಲ, ನಿಮ್ಮ ಮನೆಯಲ್ಲಿ ಸಮೃದ್ಧಿ ಆಗಿರ್ತದೆ. ನಿಮಗೆ ಯಾವುದೆಲ್ಲ ಆಸೆ ಉಂಟು ನೋಡಿ ಅದೆಲ್ಲ ಕೆಲವು ನೆರವೇರ್ತದೆ. ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ, ಎಂತಹ ಸಮಸ್ಯೆ ಇದ್ರೂ ಕೂಡ ಆಯಿತಾ. ನಿಮಗೆ ಅಂದರೆ ಮನೆ ಸಮೃದ್ಧಿ ಆಗಲಿಕ್ಕೆ ಎಂತೆಲ್ಲ ಕೊರತೆ ಬರ್ತದೆ, ಎಂತೆಲ್ಲ ಅಡ್ಡಿ ಬರ್ತದೆ ನೋಡಿ, ಅದೆಲ್ಲ ಅಡ್ಡಿ ಹೋಗಿ ನಿಮ್ಮ ಮನೆ ಸಮೃದ್ಧಿಯಿಂದ ಇರ್ತದೆ. ಇವಾಗ ಐದನೇದು ಏನಂತ ಹೇಳಿದ್ರೆ, ನಿಮಗೆ ಒಳ್ಳೆಯ ಹೆಸರು ಮಾಡಬೇಕು ಅಂತ ಹೇಳ್ಕೊಂಡು, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಯಾವುದ್ರಲ್ಲಾಗಲಿ ನಿಮಗೆ ತುಂಬ ಜನ ಗುರುತಿಸಬೇಕು ಅಂತ ಹೇಳ್ಕೊಂಡಾದರೆ, ಕೆಲವರಿಗೆ ಆಸೆ ಇರ್ತದೆ, ನನ್ನನ್ನು ತುಂಬ ಜನ ಗುರುತಿಸಬೇಕು, ನಾನು ಎಲ್ಲೋ ಹೋದರೂ ಇವರು ಅಂತ ಹೇಳ್ಕೊಂಡು ನನ್ನ ಹತ್ರ ಮಾತಾಡಿಸ್ಬೇಕು ಅಂತ ಹೇಳ್ಕೊಂಡು ತುಂಬ ಆಸೆ ಇರ್ತದಲ್ಲ, ಅಂಥವರೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ಇದು ಆಂಜನೇಯ, ಇದು ಹಾರ್ತಿರುವ ಆಂಜನೇಯಂದು ಫೋಟೋ ಸಿಗ್ತದೆ, ಹಾರ್ತಾ ಇರ್ತದೆ ಆಂಜನೇಯ ಹೆಗಲಿನಲ್ಲಿ ಒಂದು ಕಡೆ ರಾಮ, ಒಂದು ಕಡೆ ಲಕ್ಷ್ಮಣ ಕೂತ್ಕೊಂಡು ಇರ್ತಾರೆ. ಅಂತಹ ಫೋಟೋವನ್ನು ಸೌತ್ಗೆ ಮುಖ ಮಾಡಿ ಇಟ್ಟರೆ, ಸೌತ್ ದಿಕ್ಕಿಗೆ ಮುಖ ಮಾಡಿ ಇಟ್ಟರೆ ಉಂಟಲ್ಲ, ನಿಮಗೆ ಹೆಸರು ಜಾಸ್ತಿ ಆಗ್ತದೆ. ಎಲ್ಲರೂ ನಿಮ್ಮನ್ನು ನೋಡಿದವರೆಲ್ಲ ಗುರುತಿಸ್ತಾರೆ, ಇವರಲ್ವಾ ಅಂತ ಹೇಳ್ಕೊಂಡು. ಅದು ನಿಮಗೆ ಇನ್ಸ್ಟಾಗ್ರಾಮಿಂದ ಕೂಡ ಗುರುತಿಸ್ಬೋದು, ಅಥವಾ ಯೂಟ್ಯೂಬಿಂದ ಕೂಡ ಗುರುತಿಸ್ಬೋದು, ಅಥವಾ ನೀವು ಯಾವುದಾದ್ರೂ ಒಳ್ಳೆ ಕೆಲಸ ಮಾಡ್ಕೊಂಡಾದ್ರೂ ನಿಮಗೆ ಜನರು ಗುರುತಿಸ್ಬೋದು. ಒಟ್ಟಾರೆ ಹೇಗೆ ಬೇಕಾದರೂ ಆಗಲಿ, ನಿಮ್ಮನ್ನು ಒಟ್ಟು ಹೋದಲ್ಲೆಲ್ಲರೂ ಜನರು ಇಂಥವರು ಅಂತ ಹೇಳ್ಕೊಂಡು ಗುರುತಿಸ್ತಾರೆ. ಆ ಕಾರಣಕ್ಕೆ ನಿಮಗೆ ಹೆಸರು ಮಾಡಬೇಕು, ತುಂಬ ಒಳ್ಳೆ ಹೆಸರು ಮಾಡಬೇಕು ಅಂತ ಇದ್ದರೆ, ನೀವು ಹಾರ್ತಿರುವ ಆಂಜನೇಯಂದು
ಫೋಟೋ ಅಂದರೆ ರಾಮ ಮತ್ತು ಲಕ್ಷ್ಮಣವನ್ನು ಹೆಗಲಲ್ಲಿ ಶೋಲ್ಡ್ರಲ್ಲಿ ಕೂತ್ಕೊಂಡಿರ್ತಾರಲ್ಲ ಆ ಫೋಟೋವನ್ನು ದಯವಿಟ್ಟು ಇಡಿ. ಆವಾಗ ನಿಮಗೆ ಒಳ್ಳೆ ಹೆಸರು ಮಾಡ್ಲಿಕ್ಕೆ ಆಗ್ತದೆ. ಆರೇದು ಏನಂತ ಹೇಳಿದ್ರೆ, ನಿಮ್ಮ ಮನೆದು ಯಾವುದೋ ಒಂದು ಸಮಸ್ಯೆ ಕೋರ್ಟ್ನಲ್ಲಿ ಉಂಟು ಆಯ್ತಾ. ಅದು ಜಾಗದ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆ ಇರ್ಬೋದು. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರ್ತದೆ, ಅದು ನಿಮ್ಮ ಪರವಾಗಿ ಬರುವುದೇ ಇಲ್ಲ ಅಥವಾ ತುಂಬ ಎಳಿತಾ ಇದ್ದಾರೆ. ಆ ಕೇಸ್ನನ್ನು ಉಂಟಲ್ಲ, ಕೋರ್ಟಿಂದ ನಿಮಗೆ ಅದು ನಿಮ್ಮ ಪರವಾಗಿ ನ್ಯಾಯವೇ ಸಿಗುವುದಿಲ್ಲ. ನಿಮ್ಮ ತಪ್ಪು ಇಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ನಿಮ್ಮ ಕಡೆಗೆ ಬರುವುದಿಲ್ಲ ನ್ಯಾಯ. ಆ ಥರ ಎಲ್ಲ ಇರ್ತದೆ ಅಂತ ಹೇಳ್ಕೊಂಡಾದ್ರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಧ್ವಜ ಹಿಡಿದುಕೊಂಡಿರುವ ಆಂಜನೇಯಂದು ಫೋಟೋ ಸಿಗ್ತದೆ ಆಯಿತಾ. ಧ್ವಜ ಹಿಡುವ ಇದು ಫೋಟೋ ನಾನು ಸೈಡಲ್ಲಿ ಹಾಕ್ತೇನೆ, ಅದನ್ನು ನೋಡಿಕೊಂಡು ತಗೊಬನ್ನಿ. ಧ್ವಜ ಹಿಡಿದುಕೊಂಡಿರುವ ಆಂಜನೇಯನ ಫೋಟೋವನ್ನು ವೆಸ್ಟ್ ದಿಕ್ಕಿಗೆ ಆಯಿತಾ, ವೆಸ್ಟ್ ದಿಕ್ಕಿಗೆ ಹಾಕಿ ಆವಾಗ ಏನಾಗುತ್ತಂತ ಹೇಳಿದರೆ, ನಿಮ್ಮ ಕೋರ್ಟಲ್ಲಿ ಯಾವುದಾದ್ರೂ ಸಂಬಂಧಪಟ್ಟ ಕೇಸ್ಗಳೆಲ್ಲ ಇದ್ದರೆ ನಿಮ್ಮ ಕಡೆಗೆ ಆಗ್ತದೆ. ನಿಮಗೆ ಏನು ತೊಂದರೆ ಆಗೋದಿಲ್ಲ. ಇಷ್ಟು ವರ್ಷದಿಂದ ನೀವು ಬಂದಿದ್ದು ಅಂದರೆ ಕೇಸ್ ನಡೀತಾ ಉಂಟು, ಏನು ಮಾಡಿದರೂ ಕೂಡ ಆ ಕೇಸ್ ಕ್ಲೋಸ್ ಆಗ್ತಾ ಇಲ್ಲ, ನಮ್ಮ ಪರವಾಗಿ ಬರ್ತಾ ಇಲ್ಲ, ನಾವು ಕಷ್ಟಪಟ್ಟು ತಗೊಂಡ ಜಾಗ ಯಾರದೋ ಹೆಸರಿಗೆ ಹೋಗ್ತಾ ಉಂಟು, ನಮ್ಮದು ಗಂಡ ಹೆಂಡತಿ ಜಗಳ ಆಗ್ತಾ ಉಂಟು, ನಮಗೆ ಅಂದರೆ ಬೇರೆ ಆಗಬೇಕು ಅಂತ ಅನಿಸ್ಕೊಂಡ್ರೆ ಆಗ್ತಾ ಇಲ್ಲ, ಅಥವಾ ಬೇರೆ ಯಾವುದೇ ಸಮಸ್ಯೆ, ಎಂಥ ಸಮಸ್ಯೆಯಿಂದ ನೀವು ಕೋರ್ಟಿಗೆ ಹೋಗಿದ್ರು ಕೂಡ ನಿಮ್ಮ ಪರವಾಗಿ ಕೇಸ್ ಬರ್ತದೆ. ನೆನ್ಪಿಟ್ಕೊಳ್ಳಿ, ಆಂಜನೇಯಂದು ಧ್ವಜ ಹಿಡ್ಕೊಂಡಿರುವ ಫೋಟೋ ಆಯ್ತಾ. ಧ್ವಜ ಹಿಡ್ಕೊಂಡಿರುವ ಫೋಟೋವನ್ನು ವೆಸ್ಟ್ ದಿಕ್ಕಿಗೆ ಹಾಕಿದರೆ ನಿಮ್ಮ ಎಲ್ಲ ಕೆಲಸ ಅಂದರೆ ಕೋರ್ಟಲ್ಲಿ ಸಂಬಂಧಪಟ್ಟ ಎಲ್ಲ ಕೆಲಸ ನಿಮ್ಮ ಪರವಾಗಿಯೇ ಬರ್ತದೆ. ನೋಡಿದ್ರಲ್ಲ, ಹನುಮ ಜಯಂತಿಗೆ ಎಂತ ಮಾಡಬೇಕು ಅಂತ ನಾನು ಹೇಳಿಕೊಟ್ಟಿದ್ದೇನೆ. ಹನುಮನಂತ್ರ ಅಂದರೆ ಆಂಜನೇಯನ ಬಳಿ ಆಗದೇ ಇರುವ ಕೆಲಸವೇ ಇಲ್ಲ. ನಿಮಗೆ 7.5 ಗ್ರಹಚಾರ ಬಂದರೂ ಕೂಡ ಅದನ್ನು ಕಡಿಮೆ ಮಾಡುವ ಶಕ್ತಿ ಆಂಜನೇಯಗೆ ಇದೆ ಆಯಿತಾ. ಆ ಕಾರಣದಿಂದ ನೀವು ಈ ದಿನವನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಿಮಗೆ ಯಾವ ಸಮಸ್ಯೆ ಉಂಟು ನೋಡಿ, ಆ ಸಮಸ್ಯೆಗೆ ತಕ್ಕವಾದ ಫೋಟೋವನ್ನು ತಂದು ಇಟ್ಕೊಳ್ಳಿ. ದೇವರ ಮನೆಯಲ್ಲೇ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ. ನೀವು ದೇವರ ಮನೆಯಲ್ಲಿ ಇಟ್ಟೇ ಪೂಜೆ ಮಾಡಬೇಕಂತ ಇಲ್ಲ. ನಾನು ಹೇಳಿದ ಯಾವ ದಿಕ್ಕಿನಲ್ಲಿ ಯಾವ ಜಾಗದಲ್ಲಿ ಬೇಕಾದರೆ ಇಡ್ಬೋದು. ಅಂದರೆ ಹಾಲಲ್ಲಿ ಬೇಕಾದರೆ ಇಡ್ಬೋದು, ರೂಮಲ್ಲಿ ಬೇಕಾದರೆ ಇಡ್ಬೋದು. ಆದರೆ ಗಂಡ ಹೆಂಡತಿ ಇದ್ದಾರೆ ಅಂತ ಹೇಳಿದರೆ ಅಂತಹ ರೂಮಲ್ಲಿ ಆಂಜನೇಯದ ಫೋಟೋ ಇಟ್ಕೊಳ್ಳಿಕ್ಕೆ ಹೋಗೋದು ಬೇಡ. ಉತ್ತಮ ಏನಂತ ಹೇಳಿದರೆ, ನೀವು ಲಿವಿಂಗ್ ರೂಮಲ್ಲಿ ಅಂದರೆ ಹಾಲಲ್ಲಿ ಇಟ್ಕೊಳ್ಬೋದು. ಅಂದರೆ ಹಾಲಲ್ಲಿ ಏನು ಕೂಡ ನೀವು ಇದು ಮಾಡೋದಿಲ್ಲಲ್ಲ, ಬರೀ ಊಟ ಮಾಡೋದು, ಟಿ ವಿ ನೋಡೋದು, ಆ ಥರದ್ದೆಲ್ಲ ಅಷ್ಟೇ ಕೆಲಸ ಮಾಡ್ತೀರ, ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಅಲ್ವಾ. ಆ ಕಾರಣದಿಂದ ಅಂದರೆ ಆಂಜನೇಯ ಇರುವ ಜಾಗದಲ್ಲಿ ಅಂಥದ್ದೆಲ್ಲ ಕೆಲಸ ನಡಿಬಾರ್ದು. ಆದ್ದರಿಂದ ಇದು ಬೆಡ್ರೂಮಲ್ಲಿ ಒಂದು ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ ಆಂಜನೇಯಂದು ಫೋಟೋ. ನೀವು ಲಿವಿಂಗ್ ರೂಮಲ್ಲಿ ಅಂದರೆ ಹಾಲಲ್ಲಿ ಎಲ್ಲಿ ಬೇಕಾದರೆ ನಾನು ಹೇಳಿದ ದಿಕ್ಕಿನಲ್ಲಿ ನಿಮಗೆ ಯಾವ ಸಮಸ್ಯೆ ಉಂಟು ನೋಡಿ, ಆ ಸಮಸ್ಯೆಗೆ ತಕ್ಕದಾದ ಫೋಟೋವನ್ನು ತಂದು ಇಟ್ಕೊಳ್ಳಿ. ಆವಾಗ ನೋಡಿ 100% ನಿಮಗೆ ಜಯ ಸಿಗ್ತದೆ. ನಿಮಗೆ ಏನು ಆಸೆ ಉಂಟು ನೋಡಿ, ಅದು ಆಸೆ ನೆರವೇರ್ತದೆ. ನಿಮಗೆ ಈ ಥರದ್ದು ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡಾದವರು ಆಂಜನೇಯನಿಗೆ ವೀಳ್ಯದೆಲೆ ಅಥವಾ ಇದು ತುಳಸಿ ಹಾರವನ್ನು ಕೊಟ್ಟು ಬರ್ಬೋದು ಆ ದಿವಸ. ನಿಮಗೆ ನಿಮ್ಮ ಆಸೆ, ಚಿಕ್ಕ ಪುಟ್ಟ ಆಸೆ ಇದ್ರೂ ಕೂಡ ಅದರಲ್ಲಿ ನೆರವೇರ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಏಪ್ರಿಲ್ 12ಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.